ಪಕ್ಷದಿಂದ ಉಚ್ಚಾಟಿತ ಡಿಕೆ ಸಿದ್ದರಾಮಯ್ಯ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬೆರೆಬೇಡಿ. ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಡಿಕೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಬಾರದು ಎಂದು ಬಿಜೆಪಿ ಬಾಲ್ಕಿ ಮಂಡಳ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ಹೇಳಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಸಿದ್ದರಾಮಯ್ಯ ಅವರು 2023ರ ಚುನಾವಣೆಯಲ್ಲಿ ಬಾಲ್ಕಿಯೊಂದು ಪಕ್ಷ, ಬೀದರ್ನಲ್ಲೊಂದು ಪಕ್ಷಕ್ಕಾಗಿ ದುಡಿದ ಕಾರಣ ಅವರಿಗೆ ಪಕ್ಷದಿಂದಲೇ ಉಚ್ಚಾಟಿಸಲಾಗಿದೆ. ಆದರೆ ಅವರು ಬಿಜೆಪಿ ಕಾರ್ಯಕರ್ತರನ್ನ ತೆಗೆದುಕೊಂಡು ಕಾರ್ಯಕ್ರಮ ಮಾಡುತ್ತಿರುವುದು ನೋಡಿದರೆ ಕಾಂಗ್ರೆಸ್ ಬಿ ಟೀಮ್ನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷದ ಯಾವುದೇ ಸದಸ್ಯರು ಅವರ ಜೊತೆಗೆ ಕಾಣಿಸಿಕೊಳ್ಳಬಾರದು. ಒಂದು ವೇಳೆ ಅವರ ಜೊತೆಯಲ್ಲಿ ಕಾಣಿಸಿಕೊಂಡರೆ ಪಕ್ಷ ಕೈಗೊಳ್ಳುವ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಸಂಗಮೇಶ್ ಕಾರಮುಂಗೆ, ಉತ್ತಮ್ ಪೂರಿ, ಶಾವುರಾಜ್ ಪವಾರ್, ಪಂಢರಿ ಮೇತ್ರಿ ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾದ ಸಂಪಾದಕರು ಹಾಗೂ ವರದಿಗಾರರಿಗೆ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಆಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಸಂಗಮೇಶ್ ಕಾರಮುಂಗೆ ಅವರೇ, ಇನ್ನೋರ್ವ ಉಪಾಧ್ಯಕ್ಷರಾದಂಥ ಉತ್ತಮ್ ಪುರಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಂಢರಿ ಮೇತ್ರಿ ಅವರೇ ಹಾಗೂ ಶಾವರಾಜ್ ಪವಾರ್ ಅವರೇ, ಬಂಧುಗಳೇ, ಇವತ್ತ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಭಾಲ್ಕಿಯಲ್ಲಿ ಕೆಲವು ದಿನಗಳಿಂದ ಬಿಜೆಪಿಗೆ ನಷ್ಟ ಮಾಡತಕ್ಕಂಥ, ಬಿಜೆಪಿಯ ಸಂಘಟನೆ ಮೇಲೆ ಒಂದು ಒಳಪೆಟ್ಟು ಕೊಡ್ತಕ್ಕಂಥ, ಕಾರ್ಯಕರ್ತರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದು ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸವಿಸ್ತಾರವಾಗಿ ತಮ್ಮ ಗಮನಕ್ಕೆ ತರಬೇಕಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮಾನ್ಯರೇ, 2023ದ ಏನು ವಿಧಾನಸಭೆ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಡಿಕೆ ಸಿದ್ದರಾಮಯ್ಯ ಖಾನಾಪುರವರೆಗೆ ಬಿಜೆಪಿ, ಖಾನಾಪುರ ನಂತರ ನಾನು ಬೇರೆ ಅಂತ ಹೇಳಿ ಬಹಿರಂಗವಾಗಿ ವೇದಿಕೆ ಮೇಲೆ ಹೇಳಿದರು. ಈ ಒಂದು ಸ್ಟೇಟ್ಮೆಂಟು ಆಮೇಲೆ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಬಿಟ್ಟು ವಿರೋಧ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಬಹಿರಂಗವಾಗಿ ಮಾಡಿದ್ದಕ್ಕಾಗಿ ಕಂಪ್ಲೇಂಟ್ಸ್ ಎಲ್ಲ ಆಗಿ ರಾಜ್ಯದ ಶಿಸ್ತು ಸಮಿತಿಗೆ ಅದರ ಬಗ್ಗೆ ಎಲ್ಲ ದೂರುಗಳ ಹೋದ ಮೇಲೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಒಂದು ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿಲ್ಲ, ಸಮಂಜಸವಾಗಿಲ್ಲ ಅಂತೇಳಿ ಅವರಿಗೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ. ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಾರಂಜ ಫ್ಯಾಕ್ಟರಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಿರ್ತಾರೆ, ತಮಗೆಲ್ಲ ಗೊತ್ತಿರೋ ವಿಷಯ. ಒಂದು ಕಡೆ ಪಕ್ಷದಲ್ಲೇ ಇದ್ದು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾನೆ, ಪಕ್ಷಕ್ಕೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ. ಒಂದು ಸ್ಥಳದಲ್ಲಿದ್ದಾಗ ನಾನು ಪಕ್ಷ ನಿಷ್ಠಾವಂತ, ಇನ್ನೊಂದು ಸ್ಥಳಕ್ಕೆ ಹೋದಾಗ ನಾನು ವ್ಯಕ್ತಿ ನಿಷ್ಠಾವಂತ ಅಂತಕ್ಕಂಥ 2 ಪಾಲಿಸಿ ಮೇಲೆ ಮಾತನ್ನ ಆಡ್ತಾರೆ, ಬಹಿರಂಗವಾಗಿ ಆಡ್ತಾರೆ, ಮತ್ತೆ ಘಂಟಾಘೋಷವಾಗಿ ಹೇಳ್ತಾರೆ ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವಾಗಿ ಮಾತಾಡ್ತೀನಿ. ಪಕ್ಷದೊಳಗೆ ಕೆಲಸ ಮಾಡಿದ್ರು ಕೂಡ ತನ್ನನ್ನು ತಾನು ಬೆನ್ನು ತಟ್ಕೊಂಡು ತನ್ನನ್ನು ತಾನೇ ಸಮಾಜಕ್ಕೆ ಕೊಟ್ಕೊಳ್ತಾರೆ. ಸೊ ಇಂಥ ಒಂದು ವ್ಯಕ್ತಿ ನಾರಂಜ ಫ್ಯಾಕ್ಟರಿ ಅಧ್ಯಕ್ಷರಾದ ಮೇಲೆ ಈಗ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಕೆಲವು ದಿನಗಳ ಹಿಂದೆ ಆ ಫ್ಯಾಕ್ಟರಿಯಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತೇಳಿ ದೂರನ್ನು ದಾಖಲಾಗಿ ಬ್ಯಾಂಕ್ನವರಿಂದ ಕಂಪ್ಲೇಂಟ್ಗಳೆಲ್ಲ ಆಗಿ ಇವರಿಗೆ ಅರೆಸ್ಟ್ ಮಾಡಿರ್ತಾರೆ ಪೊಲೀಸ್ನವರು, FIR ಎಲ್ಲ ಆಗಿ ಸುಮಾರು 9 ದಿನ ಕಾಲ ಜೈಲಿನಲ್ಲಿ ವಾಸವಾಗಿದ್ದರು. ಆಮೇಲೆ ಏನೇನೋ ಸರ್ಕಸ್ಗಳು ಮಾಡಿ ಜಾಮೀನ್ ಮೇಲೆ ಈಗ ಆಚೆ ಬಂದಿದ್ದಾರೆ. ಬಂದ ಮೇಲೆ ಅವ್ರ ಮಾನಸಿಕವಾಗಿ ಏನಾಗಿದೆ ಅವರಿಗೆ ಅಂದ್ರೆ, ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಾಗ್ತಿದೆ
ರಾಜಕೀಯ ನೆಲೆ ಕಳ್ಕೊಂಡು ಬಿಟ್ಟಿದ್ದಾರೆ. ಜನರ ವಿಶ್ವಾಸ ಅಂತೂ ತುಂಬಾನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ರೈತರ ಹಣದ ಒಂದು ರೈತರ ಕಬ್ಬಿನ ಮೇಲೆ ನಡೀತಕ್ಕಂಥ ಫ್ಯಾಕ್ಟರಿ ಅಧ್ಯಕ್ಷರಾಗಿ ಎಲ್ಲ ವ್ಯವಹಾರ ನಡೀತಿದೆ ಅಂತ ಹೇಳಿ ಯಾವಾಗ ಜೈಲಿಗೆ ಹೋಗಿ ಬಂದ್ರು ಅಲ್ಲಿ ಜನರ ವಿಶ್ವಾಸನೂ ಕಳ್ಕೊಂಡ್ರು, ಇಲ್ಲಿ ರಾಜಕೀಯ ನೆಲೆನೂ ಕಳ್ಕೊಂಡ್ರು. ಸೊ ಇಂಥ ಒಂದು ಪರಿಸ್ಥಿತಿದಾಗ ಅವರು ತುಂಬಾ ಹತಾಶರಾಗಿ ಒಂದೇನೋ ಬೇರೆ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿಯ ದಿಕ್ಕು ಭಾಲ್ಕಿಯಲ್ಲಿ ಸ್ಪೆಷಲಿ ಭಾಲ್ಕಿಯಲ್ಲಿ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಕಾರ್ಯಕರ್ತರ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಒಂಥರ ದಿಶಾಭೂಲ್ ಮಾಡಿ ದಿಕ್ ತಪ್ಪಿಸಿ ನಾನು ನಿಮ್ಮವನೇ ಅನ್ನೋ ರೀತಿ ಬಿಜೆಪಿ ಏನೇನೋ ಹೇಳ್ಕೊಂಡು ಅವರನ್ನು ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ಉಚ್ಚಾಟಿತ ಡಿ ಕೆ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ರಾಜಕೀಯದಲ್ಲಿ ಈಗ ಅವರ ಭವಿಷ್ಯ ಮುಗಿದಿದೆ ಅಂತೇಳಿ ಅವರಿಗೂ ಗೊತ್ತಾಗಿದೆ. ಇವತ್ತಿನ ಬಲ್ಲ ಮೂಲಗಳ ಪ್ರಕಾರ ಈಗ ಅವರ ನಡವಳಿಕೆ ಅವ್ರು ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದೇನೇನು ಮಾಡ್ತಿದ್ದಾರೆ ಅದನ್ನು ನೋಡಿದ್ರೆ ಬಲ್ಲ ಮೂಲಗಳ ಪ್ರಕಾರ NSSಗೆ ಕಾರ್ಖಾನೆಯ ಅವ್ಯವಹಾರದ ಶಿಕ್ಷೆಯಿಂದ ಏನಲ್ಲಿ ಈಗ ಅವ್ಯವಹಾರ ಆಗಿದೆ ಅಂತೇಳಿ ಏನು ಜೈಲಿಗೆ ಹೋಗಿ ಬಂದಿದ್ದಾರಲ್ಲ, ಇದು ಮುಂದೆ ಹೇರಿಂಗ್ಗಳು ನಡೆದು ಜಾಮೀನ್ ಮೇಲೆ ಇದ್ದಾರೆ, ಹೇರಿಂಗ್ಗಳು ನಡೆದು ಮುಂದೆ ಶಿಕ್ಷೆ ಆದ್ರೆ ಏನಪ್ಪಾ ಅಂತೇಳಿ ಆ ಶಿಕ್ಷೆಯಿಂದ ಬಚಾವಾಗ್ಲಿಕ್ಕೆ ಒಂದು ಒಳಗಿನೊಳಗೆ ಅವರು ಪ್ಲಾನ್ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ ನನಗೆ. ಇದು ಬಲ್ಲ ಮೂಲಗಳ ಪ್ರಕಾರ ಏನಪ್ಪಾ ಅಂದ್ರೆ ಈಶ್ವರ್ ಖಂಡ್ರೆ ಮತ್ತು ಅಮರ್ ಖಂಡ್ರೆ ಅವರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಭಾಲ್ಕಿಯಲ್ಲಿ ಬಿಜೆಪಿಗೆ ನಷ್ಟ ಮಾಡಿ ಈಶ್ವರ್ ಖಂಡ್ರೆ ಅವರಿಗೆ ಲಾಭ ಮಾಡುವ ಏಕೈಕ ಉದ್ದೇಶದಿಂದ ಉಚ್ಚಾಟಿತ ಡಿ ಕೆ ಸಿದ್ದರಾಮಯ್ಯನವರು ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಭಾಲ್ಕಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟ ಡಿ ಕೆ ಸಿದ್ದರಾಮಯ್ಯ ಅವರು ಸದ್ಯ ಯಾವುದೇ ರಾಜಕೀಯ ಪಕ್ಷದ ಸದಸ್ಯರು ಇಲ್ಲ. ಯಾವ ರಾಜಕೀಯ ಪಕ್ಷದ ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ರೆ ಯಾವ ಪಕ್ಷದ ಸದಸ್ಯತ್ವ ಈಗ ಸದ್ಯ ಅವರ ಹತ್ರ ಇಲ್ಲ. ಅಂತ ಕರಾಳ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ಡಿ ಕೆ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಅಂದ್ರೆ ಮುಗ್ಧ ಜನರ ದಾರಿ ತಪ್ಪಿಸಿ, ಜನ ಮುಗ್ದಿರ್ತಾರೆ ಏನೋ ಹೇಳಂತಾರೆ ಅಂದ್ರೆ ನಿಜ ಹೇಳತ್ತಿರ್ಬೇಕಪ್ಪ ಅಂತ, ಮುಗ್ಧ ಜನರ ದಾರಿ ತಪ್ಪಿಸಿ ದಿನಕ್ಕೊಂದು ಢೋಂಗಿ ಸಂಘಟನೆಗಳನ್ನು ಕಟ್ಟಿಕೊಂಡು ನಾನು ತುಂಬಾ ಸಾಚಾ ಇದ್ದೀನಿ, ನಿಮ್ಮ ಸೇವಕನಾಗಿದ್ದೀನಿ, ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಅನ್ನುವಂತ ಬಹುರೂಪಿ ಪಾತ್ರವನ್ನು ಧರಿಸಿ ಜನರ ಮಧ್ಯದಲ್ಲಿ ಬಂದು ಮುಕ್ತ ಜನರಿಗೆ ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅನೇಕ ಈ ವಿಚಿತ್ರ ಈ ರೀತಿಯ ಒಳಗೊಂದು ಹೊರಗೊಂದು ಇಟ್ಕೊಂಡು ಜನರಿಗೆ ಮೋಸ ಮಾಡಲು ಹೊರಟಿದ್ದಾರೆ. ಯಾವ ರೀತಿ ಲಾಭ ಮಾಡಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಡಿ ಕೆ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಭಾಲ್ಕಿಯಲ್ಲಿ ಬಿಜೆಪಿಯನ್ನು ಹಾನಿ ಮಾಡುವ ಉದ್ದೇಶದಿಂದನೇ ದಿನಕ್ಕೊಂದು ಸಂಘಟನೆ ಹುಟ್ಟಿಸ್ತಾ ಇದ್ದಾರೆ ಅಂತ ನಾನು ಮುಂಚೆ ಹೇಳಿದ್ದೀನಿ, ಈಗ ರಿಪೀಟ್ ಮಾಡ್ತಾ ಇದ್ದೀನಿ. ಕಟ್ಕೊಂಡು ಕಾರ್ಯಕ್ರಮಗಳು ಹಾಕೋತಾ ಇದ್ದಾರೆ. ಒಂದೊಂದು ಸಂಘಟನೆ ಹುಟ್ಟಿಸಿ ಅದರ ಹೆಸರ ಮೇಲೆ ಕಾರ್ಯಕ್ರಮ ಹಾಕೊಳ್ತಾ ಇದ್ದಾರೆ. ಅವರು ಕಟ್ಟಿರುವ ಸಂಘಟನೆಯ ಮುಖಾಂತರ ಹಮ್ಮಿಕೊಳ್ಳುವ ಕಾರ್ಯಕ್ರಮ ಡಿ ಕೆ ಸಿದ್ದರಾಮಯ್ಯ ಅವರು ಏನು ಸಂಘಟನೆ ಕಟ್ಟಿ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೋ ಆ ಕಾರ್ಯಕ್ರಮಗಳಿಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಪ್ರತಿಯೊಂದು ವೇದಿಕೆ ಮೇಲೆ ಬಿಜೆಪಿ ಹೆಸರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಜನರ ದಾರಿ ತಪ್ಪಿಸ್ತಾ ಇದ್ದಾರೆ, ಕಾರ್ಯಕರ್ತರ ದಾರಿ ತಪ್ಪಿಸ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೂ ಬಿಜೆಪಿಗೂ
ಯಾವುದೇ ಸಂಬಂಧ ಇರುವುದಿಲ್ಲ. ಅವರು ಮಾಡುವ ಕಾರ್ಯಕ್ರಮಗಳು ಬಿಜೆಪಿಗೆ ಹಾನಿ ಮಾಡುವ ದುರುದ್ದೇಶದಿಂದ ಮಾತ್ರ ಕೂಡಿರುತ್ತದೆ. ಅವರೇನೇ ಮಾಡ್ತಾರೆ ಈಗ ಸದ್ದ, ಅದು ಬಿಜೆಪಿ ನಮಗೆ ಡ್ಯಾಮೇಜ್ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ರು. ಆದ ಕಾರಣ ಇವತ್ತ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಬಿಜೆಪಿಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಇವರಲ್ಲಿ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ, ಮತ್ತೆ ಕಿವಿ ಮಾತು ಹೇಳಬೇಕಂತ ಬಯಸ್ತಾ ಇದ್ದೀನಿ. ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಲಿ ಅಥವಾ ಸಾಮಾಜಿಕ ಜಾಲತಾಣದ ಒಳಗೊಂಡಂತೆ ಯಾವುದರಲ್ಲಿಯೂ ಕೂಡ ತಾವುಗಳು ಭಾಗಿಯಾಗಬಾರದು. ನಮ್ಮ ಬಿಜೆಪಿ ಪಕ್ಷದ ಮುಖಂಡರಾಗಿ, ಪದಾಧಿಕಾರಿಗಳಾಗಿ, ಕಾರ್ಯಕರ್ತರಾಗಿ ಅವರು ಹಾಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗಬಾರದು ಅಂತೇಳಿ ತಮ್ಮ ಮುಖಾಂತರ ನಮ್ಮ ಎಲ್ಲ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ಸುದ್ದಿ ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ, ಅವರು ಬಿಜೆಪಿಯ ಮುಖವಾಡ ಹಾಕಿಕೊಂಡು ಈಶ್ವರ್ ಖಂಡ್ರೆಗೆ ಲಾಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮವರಿಗೆ ಜಾಗೃತಿ ಮಾಡಲಿಕ್ಕೆ ಪಕ್ಷದಿಂದ ಒಂದು ಪ್ರೆಸ್ ಮೀಟ್ ಇಟ್ಕೊಂಡು ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಆಗಿಯೂ ಕೂಡ ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಸಹಕಾರ ಕೂಡ ನೀಡಬಾರ್ದು, ಹಾಗೆಯೂ ಆಗಬಾರ್ದು, ಸಹಕಾರ ಕೂಡ ನೀಡಬಾರ್ದು. ಸ್ಪಷ್ಟ ಪಾರ್ಟಿ ಆದೇಶ. ಒಂದು ವೇಳೆ ಯಾರಾದರೂ ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿ, ಕಾರ್ಯಕರ್ತರು, ಯಾವುದೇ ಜವಾಬ್ದಾರಿ ಹೊಂದಿರತಕ್ಕಂಥವ್ರು ಈ ನಿಯಮದ ವಿರುದ್ಧ, ಅಂದ್ರೆ ನಮ್ದೇನು ಈ ಒಂದು ಸಂದೇಶ ನಾವೇನು ಕೊಡ್ತಾ ಇದ್ದೀವಿ, ಇದ್ರ ವಿರುದ್ಧ ಯಾರಾದರೂ ನಡೆದುಕೊಂಡ್ರೆ ಅದು ಪಕ್ಷ ವಿರೋಧಿ ಕೆಲಸವೆಂದು ಪರಿಗಣಿಸಿ ಪಕ್ಷದ ನಿಯಮಾನುಸಾರ ನಮ್ಮ ಪಕ್ಷದ ಕ್ರಮ ಅವ್ರ ಮೇಲೆ ಜರುಗಿಸಲಾಗುವುದು. ಅದು ಕ್ರಮ ಜರುಗಿಸಿದ ಮೇಲೆ ನನ್ನ ಮೇಲೆ ಕ್ರಮ ಜರುಗಿಸ್ರಿ ಅಂತ ಮತ್ತವ್ರು ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಆಲ್ರೆಡಿ ನಾವು ಇದು ಮೆಸೇಜ್ ಕೊಡ್ತಾ ಇದ್ದೀವಿ. ಅದಾಗಿಯೂ ಕೂಡ ಭಾಗವಹಿಸ್ತೀರಿ ಅಥವಾ ಸಹಕಾರ ನೀಡ್ತೀರಿ ಅಂತಂದ್ರೆ ಅದಕ್ಕೆ ನೀವೇ ಹೊಣೆಗಾರರು, ಅಲ್ಲಿ ಭಾಗವಹಿಸಿದವರು ಅಥವಾ ಸಹಕಾರ ನೀಡಿದವರು. ಮತ್ತೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಾಗ್ಲಿ ಮತ್ತು ಪ್ರತ್ಯಾಪ ಮಾಡೋದಾಗ್ಲಿ ಮಾಡಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಕ್ಲಿಯರ್ ಆಗಿ ಹೇಳೋದೇನಪ್ಪಾ ಅಂತಂದ್ರೆ, ಕೊನೆಯದಾಗಿ ಒಂದು ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಸಂದೇಶ ಏನು ಕೊಡ್ಬೇಕಂತ ಇದ್ದೀವಿ ಅಂದ್ರೆ, ಇವರು ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಪಕ್ಷಕ್ಕೆ ಹಾನಿ ಮಾಡುವ ದುರುದ್ದೇಶ ಇಟ್ಕೊಂಡು ಪಾಲಿಕೆಯಲ್ಲಿ ಈ ರೀತಿಯ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಬಿಜೆಪಿಯ ಮುಕ್ತ ಕಾರ್ಯಕರ್ತರಾಗಲಿ, ಜವಾಬ್ದಾರಿ ಹೊಂದಿರತಕ್ಕಂಥವ್ರಾಗ್ಲಿ ಅವರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿ ಪಕ್ಷದ ಕಣ್ಣೆದುರಿಗೆ ನೋಟಿಸ್ ಬಿಡುವಂಗ ಮಾಡಿ ಅವರ ಭವಿಷ್ಯವು ಕೂಡ ಹಾಳು ಮಾಡತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅವರಲ್ಲಿ ವಿನಂತಿ ಇದೆ, ಇವರಂತೂ ಯಾವ ಕಾಲದಲ್ಲೂ ಪ್ರಾಮಾಣಿಕವಾಗಿ ಮಾಡಿಲ್ಲ. ಎಲ್ಲೇ ಏನು ಮಾಡಿದ್ರು ಕೂಡ ಎಲ್ಲವೂ ಉಲ್ಟಾ ಮಾಡ್ತಾರೆ. ಕ್ಲಿಯರ್ ಆಗಿರಲ್ಲ, ಡಬಲ್ ಸ್ಟ್ಯಾಂಡ್ ಇರ್ತವ್ರು. ಯಾವತ್ತೂ ಡಬಲ್ ಸ್ಟ್ಯಾಂಡ್. ಏನ್ ಹೇಳ್ತಾರ ಅದಕ್ಕೆ ನಡ್ಕೊಳಲ್ಲ, ಏನ್ ಮಾಡ್ತಾರ ಅದಕ್ಕೆ ಹೇಳ್ಕೊಳಲ್ಲ. ಆ ಒಂದು ಉದ್ದೇಶದಿಂದ ನಮ್ಮವ್ರು ಯಾರು ಅದರಲ್ಲಿ ಸಿಕ್ಕಾಕೊಳ್ಬಾರ್ದು. ಆಮೇಲೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ವೀಕ್ ಆಗಿದೆ, ಬಿಜೆಪಿ ವೀಕ್ ಆಗಿದೆ. ಕೆಲವರು ನನ್ನ ಬಂದು ಮಾತಾಡುವಾಗ ಕೆಲವೊಂದು ಹೇಳ್ತಿದ್ದಾರೆ, ಬಿಜೆಪಿ ಯಾವತ್ತೂ ವೀಕ್ ಆಗಿಲ್ಲ. ಕೆಲವೊಂದು ಮನಸ್ತಾಪಗಳಾಗಲಿ ಅಥವಾ ವಿಚಾರಗಳಾಗಲಿ ಏನೋ ಇದ್ದಾಗ, ಅಥವಾ ಕೆಲವು ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೆಲವರು ಕೆಲಸ ವೈಯಕ್ತಿಕ ಕೆಲಸಕ್ಕಾಗಿ ಏನೋ ಕೆಲವರು ಕಾಂಗ್ರೆಸ್ ಕಡೆ ಯಾರೋ ಒಬ್ಬರಿಬ್ರು ಮುಖ ಮಾಡಿದ್ರೆ ಎಲ್ಲರೂ ಹೋಗ್ತಾ ಇದೆ ಅಂತ ಹೇಳ್ತಕ್ಕಂಥ ಪಿಕ್ಚರ್ ಕೊಡ್ತಾ ಇದ್ದಾರೆ. ಬಿಜೆಪಿ ಯಾವತ್ತೂ ಬಲಿಷ್ಠ ಇತ್ತು. 1999ರಲ್ಲಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರ ಒಂದು ಅಭ್ಯರ್ಥಿ ಇದ್ರು, ಅವರ ನೇತೃತ್ವದಲ್ಲಿ ಇಲ್ಲಿ ಬಿಜೆಪಿ ಬಾವುಟ ಹಾರಿತ್ತು. ತದನಂತರದ ಚುನಾವಣೆಯಲ್ಲೂ ಕೂಡ ಬಾವುಟ ಹಾರಿತ್ತು. ತದನಂತರ ಅನೇಕ ಜನರಿತ್ತು. ಡಿ ಕೆ ಸಿದ್ದರಾಮಯ್ಯ ಅವರು ಪಕ್ಷದಲ್ಲಿ ಬಂದಾಗ ಬಿಜೆಪಿಗೆ ಹಾನಿ ಆಗ್ತಕ್ಕಂಥ ಕೆಲಸ ಆಗಿದೆ. ಮತ್ತೆ ಇನ್ನೊಂದೇನು ಹೇಳ್ಬೇಕು ಅನಿಸ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಯಾರು ಡಿ ಕೆ ಸಿದ್ದರಾಮಯ್ಯ ಅವರ ಮಾತಿಗೆ ಮರಳಾಗಬೇಡಿ. ಮತ್ತೊಂದೇನಂದ್ರೆ, ನಾನು ಗಮನಿಸಿದ್ದು ಯಾವತ್ತವರು
ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ್ರು. ಪ್ರಕಾಶ್ ಖಂಡ್ರೆ ಅವರ 3ನೇ ಚುನಾವಣೆ ಸೋಲಾಯಿತು. ಆಮೇಲೆ 23ರಲ್ಲಿ ಈ ಕಡೆ ಬಿಜೆಪಿ. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಿಚಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.